ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರುವಾರ ಜನಿಸಿದವರ್ತಕ್ಕಂಥ ಅವರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಈ ಗುರುವಾರ ಜನಿಸಿರ್ತಕ್ಕಂಥವರು ತುಂಬ ಅದೃಷ್ಟಶಾಲಿಗಳು ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಇವರ ವೀಕ್ನೆಸ್ ಏನು ಅಂತಂದರೆ ಪ್ರಾಮಾಣಿಕತೆ, ನ್ಯಾಯ, ನೀತಿ, ಧರ್ಮಕ್ಕೆ ಹೆಚ್ಚಾಗಿ ಬೆಲೆ ಕೊಡ್ತಕ್ಕಂಥವರು ಆಗಿರ್ತಾರೆ. ಇವರು ಇದ್ದುದನ್ನು ಇದ್ದ ಹಾಗೆ ಹೇಳ್ತಕ್ಕಂಥ ಮನೋಭಾವ ಉಳ್ಳವರು. ಯಾರಾದರೂ ಮೋಸ ಮಾಡಿದರೆ, ವಂಚನೆ ಮಾಡಿದರೆ ಅಥವಾ ಮಿಸ್ಗೈಡ್ ಮಾಡಿದರೆ ಇವರಿಗೆ ತಡೆಯೋಕ್ಕೆ ಆಗೋದಿಲ್ಲ. ಈ ದಿನ ಜನಿಸಿರ್ತಕ್ಕಂಥವರು ವಿಶೇಷವಾಗಿ ದೇವರಲ್ಲಿ ಭಕ್ತಿ, ಶ್ರದ್ಧೆ, ಗೌರವ ಉಳ್ತಕ್ಕಂಥವರು, ಗುರು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ರವರು. ಇದರಲ್ಲೂ ಹೆಣ್ಣು ಮಕ್ಕಳಾದರೆ ನ್ಯಾಯ, ವಿನಯ, ನಡತೆ ತುಂಬ ಉತ್ತಮವಾಗಿ ಇರುತ್ತೆ ಅಂತಕ್ಕಂಥದ್ದಾಗಿ ನಾವು ತಿಳಿಯಬಹುದಾಗಿ, ಎಲ್ಲ ರೀತಿಯಲ್ಲೂ ಸೌಭಾಗ್ಯಶಾಲಿಗಳು ಅಂತ ಹೇಳಿದ್ರು ತಪ್ಪೇನಾಗೋದಿಲ್ಲ. ಇವರಿಗೆ ಗುರುವಿನ ಅನುಗ್ರಹ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರ್ತದೆ. ಈ ದಿನ ಜನಿಸಿರ್ತಕ್ಕಂಥವರು ಹಳದಿ ಬಣ್ಣವನ್ನು ಮತ್ತು ಬಿಳಿ ಬಣ್ಣವನ್ನು ತುಂಬ ಇಷ್ಟಪಡ್ತಾರೆ. ಹಳದಿ ಬಣ್ಣ ಈ ದಿನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಶುಭಪ್ರದವಾಗಿ ಇರ್ತದೆ. ಇವರು ವಿಶೇಷವಾಗಿ ರಾಯರ ಸಾನ್ನಿಧ್ಯ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಅಥವಾ ರಾಘವೇಂದ್ರ ಮಠದಲ್ಲಿ ವಿಶೇಷವಾಗಿ ಪೂಜೆ ಕೊಡ್ತಕ್ಕಂಥದ್ದು, ಹಳದಿ ಹೂವು ಕೊಂಡೋಗಿ ಪೂಜೆ ಕೊಡಬೇಕು. ಈ ಥರ ಎಲ್ಲ ಮಾಡ್ತಾಯಿದ್ರೆ ಅಥವಾ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡ್ತಿದ್ರೆ ಇನ್ನೂ ಉತ್ತಮ ಫಲಿತಾಂಶಗಳನ್ನು ಕಾಣ್ತಾರೆ. ಇವರ ಕಾರ್ಯಕ್ಕೆ ಗುರುವಾರ ಅತ್ಯಂತ ಶುಭಪ್ರದವಾಗಿ ಇರ್ತದೆ. ಯಾವುದಾದ್ರೂ ಹೊಸ ವ್ಯವಹಾರ ಏನಾದರೂ ತೆಗೆದುಕೊಳ್ತಕ್ಕಂಥದ್ದಿದ್ರೆ ಅಥವಾ ಮಾರಾಟ ಮಾಡ್ತಕ್ಕಂಥದ್ದಿದ್ರೆ ಇದಕ್ಕೆಲ್ಲ ಗುರುವಾರ ಉತ್ತಮವಾಗಿ ಇರ್ತದೆ. ಈ ದಿನದ ಅವರಿಗೆ ಸೋಮವಾರದವರು ಜನಿಸಿರ್ತಕ್ಕಂಥವರು ತುಂಬ ಪ್ರೀತಿ ಪಾತ್ರರಾಗ್ತಾರೆ. ಮಂಗಳವಾರ ಜನಿಸಿರ್ತಕ್ಕಂಥವರು ಸಹ ಇವರಿಗೆ ಇಷ್ಟ ಆಗ್ತಾರೆ. ಶನಿವಾರ ಜನಿಸಿರ್ತಕ್ಕಂಥವರು, ಭಾನುವಾರ ಜನಿಸಿರ್ತಕ್ಕಂಥವರು ಸಹ ಈ ದಿನಾಂಕದವರಿಗೆ ಅತ್ಯಂತ ಆಪ್ತ ಮಿತ್ರರಾಗ್ತಾರೆ. ಆದರೆ ಬುಧವಾರ ಜನಿಸಿರ್ತಕ್ಕಂಥವರು, ಶುಕ್ರವಾರ ಜನಿಸಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಅನ್ಯೋನ್ಯತೆ ಬರೋದಿಲ್ಲ. ಇನ್ನು ಈ ಗುರುವಾರ ಜನಿಸಿರ್ತಕ್ಕಂಥವರು ಓದೋದ್ರಲ್ಲಿ ಇವರ ಜಾತಕದಲ್ಲಿ ಆ ಸಮಯದಲ್ಲಿ ಲಗ್ನದಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಗುರು ಇದ್ದರೆ ಅಥವಾ ಧನಸ್ಸು ಅಥವಾ ಮೀನ ರಾಶಿಯಲ್ಲಿ ಗುರು ಇದ್ದರೆ, ಅದು ಕೇಂದ್ರ ಸ್ಥಾನ ಆಗಿದ್ದರೆ ವಿದ್ಯೆಯಲ್ಲಿ ಹೈಯರ್ ಎಜುಕೇಷನನ್ನು ಪಡ್ಕೊಂಬೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ದೀರ್ಘಕಾಲ ಹಣದ ಹೊಳೆಯೇ ಇವರಿಗೆ ಹರಿದು ಬರ್ತದೆ. ಎಂತಹ ಸಮಯದಲ್ಲಿ ಸ್ವಲ್ಪ ಕಷ್ಟ, ನೋವು, ದುಃಖ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಸಹ ಒಂದು ರೀತಿ ನೀರಿನಂತೆ ಕರಗಿ ಅನುಕೂಲಗಳು ಈ ದಿನದವರಿಗೆ ಜಾಸ್ತಿ ಅನುಕೂಲ ಆಗುತ್ತೆ. ಇನ್ನು ಈ ಜನ್ಮದಿನದಲ್ಲಿ ಜನಿಸಿರ್ತಕ್ಕಂಥವರು ವಿಶೇಷವಾಗಿ ಎಜುಕೇಷನ್ ಟ್ರಸ್ಟ್ಗಳನ್ನ ಪ್ರಾರಂಭ ಮಾಡ್ಬೋದು, ಫೈನಾನ್ಸ್ ಮಾಡ್ಬೋದು, ಬೇಕರಿಯ ತಿನಿಸುಗಳನ್ನು ಮಾರಾಟ ಮಾಡ್ಬೋದು, ದೇವಸ್ಥಾನದ ಟ್ರಸ್ಟಿಗಳಾಗಿರ್ಬೋದು ಅಥವಾ ಕಾರ್ಯದರ್ಶಿಗಳು ಆಗಿರ್ಬೋದು ಅಥವಾ ಅಧ್ಯಕ್ಷರು ಸಹ ಆಗಲಿಕ್ಕೆ ಸಾಧ್ಯತೆಗಳಿದೆ. ಕೋರ್ಟ್ನಲ್ಲಿ ಲಾಯರ್ ಆಗಲಿಕ್ಕೂ ಅವಕಾಶಗಳಿದೆ. ನ್ಯಾಯ, ನೀತಿ, ಧರ್ಮಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡ್ತಕ್ಕಂಥವರು ಈ ದಿನದಲ್ಲಿ ಜನಿಸಿರ್ತಕ್ಕಂಥವರು ಆಗಿರ್ತಾರೆ. ಇವರು ವಿಶೇಷವಾಗಿ ಯಾರು ಏನೇ ಕಷ್ಟದಲ್ಲಿದ್ದರೂ ಸಹ ತನ್ನ ಕೈಲಾದ ಹೆಲ್ಪಿಂಗನ್ನು ಮಾಡೋದ್ರಲ್ಲಿ ಮುಂದೆ ಇರ್ತಾರೆ. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಬೇರೆಯವರಿಂದ ಅಪೇಕ್ಷೆಯನ್ನು ಸಹ ಇವರು ಇಷ್ಟಪಡೋದಿಲ್ಲ. ಇನ್ನು ಇವ್ರಿಗೆ ಓದಬೇಕು ಅನ್ನೋ ಹುಚ್ಚು ತುಂಬ ಇರ್ತದೆ. ಎಂದು ದೇವಸ್ಥಾನ ಎಲ್ಲಿಯಾದರೂ ಕಂಡರೂ ಕೈ ಮುಗಿತಕ್ಕಂಥದ್ದು, ನಮಸ್ಕಾರ ಮಾಡ್ತಕ್ಕಂಥದ್ದು, ಮಕ್ಕಳನ್ನ ಕಂಡ್ರೆ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥದ್ದು,
ಮಕ್ಕಳಲ್ಲಿ ಮಕ್ಕಳಾಗಿ ಬೆಳೀತಕ್ಕಂಥದ್ದು ಈ ಹವ್ಯಾಸಗಳೆಲ್ಲ ಇವರಲ್ಲಿ ಉಂಟು. ಹಾಗೆ ಮನೆ ಆಗಿರ್ಬೋದು ಅಥವಾ ಇವರು ದೇವರ ಪೂಜೆ ಮಾಡಿಸ್ತಕ್ಕಂಥ ಕೊಠಡಿಗಳಾಗಿರ್ಬೋದು ಎಲ್ಲ ಸ್ವಚ್ಛವಾಗಿ ಶುಭ್ರವಾಗಿ ಇರಬೇಕು ಅಂತಕ್ಕಂಥ ಅಭಿಲಾಷೆ ಉಳ್ಳವರು ಆಗಿರ್ತಾರೆ. ಇವರು ಸಂಚಾರ ಪ್ರಿಯರಾಗಿರ್ತಾರೆ. ಅಲ್ಲಿ ಇಲ್ಲಿ ತಿರುಗಾಡಬೇಕು ಅಂತ ಅಭಿಲಾಷೆಯನ್ನು ಹೊಂದಿರ್ತಾರೆ. ಹಾಗೆ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಟೀಚರ್ಸ್ ಆಗಿರ್ಬೋದು ಅಥವಾ ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಎಜುಕೇಷನ್ಸನ್ನು ಕೊಡ್ಬೋದು ಅಥವಾ ಮಕ್ಕಳಿಗೆ ಟ್ಯೂಷನ್ ಕೊಡ್ತಕ್ಕಂಥ ಒಂದು ಸಾಧ್ಯತೆಗಳು ಈ ಜನ್ಮದಿನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಹೆಚ್ಚಾಗಿ ಇರ್ತದೆ. ಇವ್ರಿಗೆ ಬಹುತೇಕವಾಗಿ ಆರ್ಥಿಕ ಸಮಸ್ಯೆ ಬರೋದು ಅಂತ ಅಂದಾಗ ಶನಿ ಭಗವಾನರ ದೋಷ ಇದ್ದಾಗ, ಅರ್ಧ ಪಂಚಮ ಶನಿ ಅಥವಾ ಪಂಚಮ ಶನಿ ಅಥವಾ 7ನೇ ಶನಿ ದೋಷ ಇದ್ದಾಗ ಸ್ವಲ್ಪ ಇವರ ಜೀವನದಲ್ಲಿ ಏರಿಳಿತ ಉಂಟಾಗಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.